ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ. ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇವತ್ತು ನಾನು ಮಾತಾಡ್ತಾ ಇರೋವಂಥ ಮ್ಯಾಟರ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಎಲ್ಲರ ಲೈಫಲ್ಲಿ ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀವಿ. ಯಾವುದೇ ಅಫರ್ಮೇಷನ್ಸ್ ವರ್ಕ್ ಆಗಲ್ಲ, ಯಾವುದೇ ಟೆಕ್ನಿಕ್ಸ್ ವರ್ಕ್ ಆಗಲ್ಲ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳು. ಆ್ಯಂಡ್ ಯಾವುದೇ ಮನಿ ಮ್ಯಾಗ್ನೆಟ್ ಮಾಡೋಕ್ಕೋದ್ರೂ ವರ್ಕ್ ಆಗಲ್ಲ. ಯಾಕೆ ಇದು ಬರೀ ಮನಿ ಫೀಲ್ಡಲ್ಲ, ಫಿನಾನ್ಸ್ ಫೀಲ್ಡಲ್ಲ, ಎನಿ ಫೀಲ್ಡಲ್ಲಾಗಿರ್ಬೋದು, ನಮ್ಮ ಮ್ಯಾನಿಫೆಸ್ಟೇಷನ್, ನಮ್ಮ ಅಫರ್ಮೇಷನ್ಸ್ ಇರ್ಬೋದು, ಯಾವುದು ಕೂಡ ವರ್ಕ್ ಆಗ್ತಿಲ್ಲ. ನಮ್ಮ ಯಾವುದೇ ವಿಜುವಲೈಸೇಷನ್ ಕೂಡ ವರ್ಕ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿ ಬಂದಾಗ ಟ್ರಾಮಾಸ್ ಇರ್ಬೋದು, ಅದಕ್ಕೆ ರೀಸನ್. ಆರ್ ಕರ್ಮಾಸ್ ಇರ್ಬೋದು. ಅದು ಕರ್ಮದಲ್ಲಿ ಬಂದ್ಬಿಟ್ಟು ಪಾಸ್ಟ್ ಕರ್ಮ, ಪ್ರೆಸೆಂಟ್ ಕರ್ಮ ಆ್ಯಂಡ್ ಆ್ಯನ್ಸೆಸ್ಟರ್ ಕರ್ಮ ಅಂತ ಬರ್ತೀವಿ. ಅಥವಾ ನಾವು ಬೆಳೆದಿರೋಂತಹ ಹಿಂದಿನ ಎನ್ವಿರಾನ್ಮೆಂಟ್ ಏನಿರುತ್ತೆ ಅದರಿಂದ ಕ್ರಿಯೇಟ್ ಆಗಿರೋಂಥ ಟ್ರಾಮಾಸ್ ಇರ್ಬೋದು. ಇವುಗಳಿಂದ ನಮ್ಗೆ ಏನಾಗ್ತಾ ಇರುತ್ತೆ ಅಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಹಾಗಾದರೆ ಇದನ್ನೆಲ್ಲ ನಾವು ಹೇಗೆ ಕ್ಲಿಯರ್ ಮಾಡಿಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋ ಥರ ಮಾಡಬೇಕು? ಹಾಗಾದರೆ ಇದೆಲ್ಲ ಇರೋರಿಗೆ ಮ್ಯಾನಿಫೆಸ್ಟೇಷನ್ ವರ್ಕೇ ಆಗೋದಿಲ್ವಾ ಅನ್ನೋದು ಕ್ವಶನ್ ಅಲ್ವಾ? ಸೊ ಇವಾಗ ಮಾತಾಡೋಣ. ಯಾವುದೇ ಡ್ರಾಮಾ ಇರಲಿ, ಯಾವುದೇ ಕರ್ಮಾಸ್ ಇರಲಿ, ಅಥವಾ ನಿಮ್ಮ ಪಾಸ್ಟ್ ಬಿಲೀವ್ಸ್ ಇರಲಿ, ಇದೆಲ್ಲ ಇದ್ದಾಗ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು. ಬಟ್ ಯಾವಾಗ ಅಂದರೆ ಅದನ್ನು ನೀವು ಹೀಲ್ ಮಾಡಬೇಕು, ಕ್ಲಿಯರ್ ಮಾಡ್ಕೊಬೇಕು. ಆ ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ, ಆ ಹೀಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅದೆಲ್ಲ ಕ್ಲಿಯರ್ ಆಗಿ ಏನು ಡ್ರಾಮಾಸ್ ಇದೆ ಅದು ಕ್ಲಿಯರ್ ಆಗುತ್ತೆ, ಆ್ಯಂಡ್ ಏನು ಕರ್ಮಾಸ್ ಇದೆ ಅದು ಕ್ಲಿಯರ್ ಆಗುತ್ತೆ, ಆ್ಯಂಡ್ ಏನು ಪಾಸ್ಟ್ ಬಿಲೀವ್ಸ್ ಏನಿದೆ ಅಥವಾ ಫ್ಯೂಚರ್ ಬಗ್ಗೆ ಏನು ಭಯ ಇದೆ ಇದನ್ನೆಲ್ಲ ನೀವು ಬಿಟ್ಟಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಬಂದುಬಿಟ್ಟು, ಈಗ ಟ್ರಾಮಾಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ಸಣ್ಣಲ್ಲಿದ್ದಾಗಿಂದ ಮಕ್ಕಳುಗಳಿಗೆ ಏನು ಹೇಳಿರ್ತೀವಿ ಅಂದರೆ, ಯಾರಾದರೂ ದುಡ್ಡು ಕೊಟ್ಟಿದ ತಕ್ಷಣ ಯಾರೋ ರಿಲೇಟಿವ್ಸ್ ಬಂದಿದ ತಕ್ಷಣ ಒಂದು 50 ರೂಪೀಸು, 100 ರೂಪೀಸು, 10 ರೂಪೀಸು ಎಷ್ಟೋ ಕೊಡ್ತಾರೆ. ಕೊಟ್ಟಿದ ತಕ್ಷಣ ದುಡ್ಡು ಇಸ್ಕೋಬೇಡ, ಯಾರೇ ದುಡ್ಡು ಕೊಟ್ಟರು ಇಸ್ಕೋಬೇಡ. ಸೊ ನಾವು ಅಲ್ಲಿಂದನೇ ಅವರಿಗೆ ಕ್ರಿಯೇಟ್ ಮಾಡ್ತಾ ಬಂದಿರ್ತೀವಿ. ದುಡ್ಡನ್ನ ನಾವು ಇಸ್ಕೋಬಾರ್ದು ಯಾರ ಹತ್ರನೂ. ಓಕೆ, ಅದು ಒಂದು ಏನಂತ ಅಂದರೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದರೆ ಅದು ಹಿಂದಿಂದ ಬಂದಿರೋವಂಥದ್ದು. ಯಾರ ಹತ್ರನೂ ನಾವು ಇಸ್ಕೋಬಾರ್ದು, ನಾವು ಕೊಡಬೇಕು ಅಂತ ಹೇಳಿಬಿಟ್ಟು. ಬಟ್ ನಾವು ಹೇಳ್ತೀವಿ ಮನಿ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ಒಂದು ನಾನಿವಾಗ ತೋರಿಸ್ತೀನಿ. ಈ ಒಂದು ಹೆಡ್ಫೋನ್ ಇದೆ ನನ್ನ ಹತ್ರ. ಈ ಒಂದು ಹೆಡ್ಫೋನ್ ಇರ್ಬೋದು, ಅಥವಾ ಎನಿಥಿಂಗ್ ಓಕೆ, ವಿತ್ ಲಿವಿಂಗ್ ಇರ್ಬೋದು, ನಾನ್ ಲಿವಿಂಗ್ ಥಿಂಗ್ಸ್ ಇರ್ಬೋದು, ಎಲ್ಲ ನಾವೇನು ಹೇಳ್ತೀವಿ ಅಂದರೆ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನಾವೆಲ್ಲ ಕೂಡ ಒಂದೇ ಎನರ್ಜಿಯಲ್ಲಿದ್ದೀವಿ ಅಂತ ಹೇಳ್ತೀವಿ. ಸೊ ಯಾವುದನ್ನು ಕೂಡ ನಾವು ಡಿಗ್ರೇಡ್ ಮಾಡಬಾರ್ದು, ಯಾವುದು ಕೂಡ ನಮಗೆ ಬರಬಾರ್ದು ಅಂತ ಹೇಳಿ ನಾವು ಅಂದ್ಕೋಬಾರ್ದು, ಯಾವುದನ್ನು ನಾವು ಇಸ್ಕೋಬಾರ್ದು ಅಂತ ನಾವು ಹೇಳಿ ಅಂದ್ಕೊಳ್ಳಬಾರ್ದು, ಬೇರೆಯವ್ರಿಗೂ ಹೇಳಬಾರ್ದು. ಈಗ ಮಗುಗೆ ಸಣ್ಣಲ್ಲಿಂದಲೇ ಆ ಒಂದು ಮೈಂಡ್ ಸೆಟ್ ಏನಿದೆ ಅದು ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ನಾನು ಯಾರ ಹತ್ರನೂ ಇಸ್ಕೋಬಾರ್ದು, ದುಡ್ಡು ಇಸ್ಕೋಬಾರ್ದು. ಆ್ಯಂಡ್ ಕೆಲವ್ರಿಗೆ ಕ್ರಿಯೇಟ್ ಆಗಿರುತ್ತೆ, ನಾನು ದುಡ್ಡು ತೊಗೊಂಡ್ರೆ ನನಗೇನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ಅದನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋದು ಅಂತಂದರೆ, ಮಗು ಬೇರೆಯವ್ರ ಹತ್ರ ದುಡ್ಡು ಇಸ್ಕೊಳ್ತು ಅಂದಿದ ತಕ್ಷಣ ಪೇರೆಂಟ್ಸ್ ಏನು ಮಾಡ್ತಾರೆ, ಆ ಮಗುಗೆ ಹೊಡಿತಾರೆ ಅಥವಾ ಬೈತಾರೆ, ಈ ಥರ ಮಾಡ್ತಾರೆ. ಸೊ ಆ ಮಗುನ ಮೈಂಡಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅದೇ ಡ್ರಾಮಾ ಏನಂತ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾನು ದುಡ್ಡು ತೊಗೊಂಡ್ರೆ ನನಗೆ ಹೊಡಿತಾರೆ ಅಥವಾ ಬೈತಾರೆ, ನನಗಂದರೆ ಏನೋ ಪ್ರಾಬ್ಲಮ್ ಆಗುತ್ತೆ ದುಡ್ಡು ಬಂದರೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದನೇ ದುಡ್ಡಿನ ಒಂದು ಎನರ್ಜಿನ ಏನು ಮಾಡ್ತಾ ಹೋಗ್ತೀವಿ, ಡೌನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದುಡ್ಡು ಬಂದರೆ ನನಗೆ ಪ್ರಾಬ್ಲಮ್ ಅಂತ ಹೇಳಿ ನಮ್ಮ ಹಾರ್ಟು ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಓಪನ್ ಆಗಿರೋದೇ ಇಲ್ಲ. ಸೊ ಇವತ್ತಿಂದ ಹೇಳ್ತಾ ಇದ್ದೀನಲ್ಲ, ಯಾವುದೇ ಪೇರೆಂಟ್ಸ್ ಇರ್ಬೋದು ಅಥವಾ ಯಾರೇ ಇರಬಹುದು, ಚಿಕ್ಕ ಮಕ್ಕಳ ಮನಸ್ಸಿಂದನೇ ನೀವು ದುಡ್ಡು ಇಸ್ಕೋಬೇಡ ಅಂತ ಹೇಳಬೇಡಿ. ದುಡ್ಡು ಕೊಟ್ಟರೆ ತೊಗೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವರಿಗೆ ಗ್ರ್ಯಾಟಿಟ್ಯೂಡ್ನ ತೋರಿಸು, ಅವ್ರಿಗೊಂದು ನಮಸ್ಕಾರನ ಮಾಡು ಅಂತ ಹೇಳಿಬಿಟ್ಟು ಆ ಥರ ಒಂದು ಮೈಂಡ್ಸೆಟ್ನ ಬೆಳೆಸಿ, ಆವಾಗ ಅವ್ರಿಗೆ ದುಡ್ಡು ಬಂದರೆ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋವಂತಹ ಒಂದು ಟ್ರಾಮಾ ಅಲ್ಲಿಂದನೇ ಕ್ರಿಯೇಟ್ ಆಗೋದಿದೆಯಲ್ಲ, ಅದು ಸ್ಟಾಪ್ ಆಗ್ತಾ ಹೋಗುತ್ತೆ. ಓಕೆ, ಇದನ್ನು ನಮಗೂ ಕೂಡ ಹೇಳಿದ್ದಾರೆ, ನಾವು ಕೂಡ ಮಾಡಿದ್ವಿ, ಅದರಿಂದ ನಮಗೂ ಕೂಡ ಟ್ರಾಮಾ ಕ್ರಿಯೇಟ್ ಆಗಿದೆ. ಸೊ ಅದನ್ನ ನಾವು ಹೀಲ್ ಮಾಡ್ಕೊಂಡಿದ್ದೀವಿ. ಓಕೆ, ನನಗೆ ಅಂತ ಹೇಳ್ತಿಲ್ಲ, ಬೇರೆಯವರಿಗೆ ಅಂತ ಹೇಳ್ತಿಲ್ಲ, ಅಥವಾ ಅದನ್ನು ಹೇಳೋದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಅದನ್ನು ಮಾಡೋದ್ರಿಂದ ಹೇಗೆ ಟ್ರಾಮಾ ಕ್ರಿಯೇಟ್ ಆಗುತ್ತೆ,
ಹೇಗೆ ಮನಿ ಬ್ಲಾಕೇಜಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಸೊ ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡಿ. ಮಗುಗೆ ಯಾವತ್ತೂ ಕೂಡ ಯಾರಿಗೇ ಆಗಲಿ ಯಾರೇ ದುಡ್ಡನ್ನ ಕೊಟ್ಟರೆ ಬೇಡ ಅಂತ ಹೇಳಬಾರ್ದು. ಇಸ್ಕೊಂಡ್ಬಿಟ್ಟು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಿರ್ಬೋದು, ಅಥವಾ ಈ ದುಡ್ಡಿಂದ ನಿಮಗೂ ತುಂಬ ಒಳ್ಳೆಯದಾಗಲಿ ನನಗೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ದುಡ್ಡನ್ನ ನೋಟ್ನ ಮಡಚಿಬಿಟ್ಟು ಆ ಮಡಚಿರೋ ಭಾಗ ಅವ್ರ ಕಡೆ ಮಾಡಿ, ಓಪನ್ ಮಾಡಿರೋಂತಹ ಭಾಗ ಹೀಗೆ ಮಾಡಿರ್ತೀವಲ್ಲ ಮಡಚಿರೋದು, ಆ ಭಾಗನ ನಿಮ್ಮ ಕಡೆ ಮಾಡಿಕೊಂಡು ಅವರಿಗೆ ರಿಟರ್ನ್ ಕೊಟ್ಟರು ಪರವಾಗಿಲ್ಲ. ಈ ದುಡ್ಡಿಂದ ನಿಮಗೂ ತುಂಬ ಒಳ್ಳೆಯದಾಗಲಿ ನನಗೂ ತುಂಬ ಒಳ್ಳೆಯದಾಗಲಿ. ಅಥವಾ ಅವರೊಂದು 50 ರೂಪೀಸ್ ಕೊಟ್ಟಿರ್ತಾರೆ, ಈ 50 ರೂಪೀಸ್ ನಿಮಗೆ 5 crore ಆಗಿ ಕನ್ವರ್ಟ್ ಆಗಲಿ, ನನಗೂ ಕೂಡ 5 crore ಆಗಿ ಕನ್ವರ್ಟ್ ಆಗಲಿ, ನಾವಿಬ್ಬರು ಚೆನ್ನಾಗಿರೋಣ ಅಂತ ಹೇಳಿಬಿಟ್ಟು ಅವರು ರಿಟರ್ನ್ ಮಾಡಿದ್ರೂ ಪರವಾಗಿಲ್ಲ. ಆದರೆ ಬೇಡ ನೆನೆಸ್ಕೊಳ್ಳಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟನ್ನು ಯಾವತ್ತೂ ತಲೆಗೆ ತಂದು ಕೊಡಬೇಡಿ. ಮಕ್ಕಳಿಗಾಗಿರ್ಬೋದು, ನಾವೇ ಕೂಡ ಆಗಿರ್ಬೋದು. ಸೊ ಇದು ಫಸ್ಟ್ ಟ್ರಿಕ್ ಆಗಿರುತ್ತೆ. ಅದಾದಮೇಲೆ ವಿ ಆರ್ ಆಲ್ ಇನ್ ಒನ್ ಎನರ್ಜಿ ಅಂತ ಹೇಳ್ತಿದ್ವಿ. ಮನಿಗೆ ನಾವು ನಮ್ಮದೇ ಆಗಿರೋ ರೆಸ್ಪೆಕ್ಟ್ನ ಕೊಡಬೇಕು. ಅದು 1 ರೂಪಿ ಇರಲಿ ಅಥವಾ ಅದು 10 ರೂಪಿ ಇರಲಿ, 10 lakhs ಇರಲಿ, 10,000 ಇರಲಿ, ಯೂನಿವರ್ಸ್ಗೆ 1 ರೂಪಿ ಇರ್ಬೋದು, 1 crore ಇರ್ಬೋದು, 10 crore ಇರ್ಬೋದು, ಎಲ್ಲ ಕೂಡ ಒಂದೇ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕಾದ್ರೆ ಒಂದು 1 crore ರೂಪೀಸ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಅದನ್ನು ಯಾರೋ ನೋಡ್ಬಿಟ್ಟು ಹೇಳ್ತಾರೆ ಇವ್ರ ಹತ್ರ 1 ರೂಪಾಯಿನೂ ಇಲ್ಲ, 1 crore ಮ್ಯಾನಿಫೆಸ್ಟ್ ಮಾಡ್ತಾರಂತೆ. ಸೊ ನೋ, ಹಾಗೆ ತಿಳ್ಕೊಬೇಡಿ. ಯೂನಿವರ್ಸಿಗೆ 1 ರೂಪಾಯಿನೂ ಒಂದೇ, 1 crore ಒಂದೇ, 10,000 ಒಂದೇ, ಎಲ್ಲ ಕೂಡ ಒಂದೇ. ನೀವೇನು ಕೇಳ್ತೀರಾ ಅದರಲ್ಲಿ ಕ್ಲಾರಿಟಿ ಇರಬೇಕು ಅಷ್ಟೇ. ನೀವು ಕನ್ಫ್ಯೂಸ್ ಆಗಬಾರ್ದು, ಯೂನಿವರ್ಸ್ನು ಕನ್ಫ್ಯೂಸ್ ಮಾಡಬಾರ್ದು. ಮತ್ತು ಮನಿ ಬಗ್ಗೆ ನಿಮಗೆ ತುಂಬ ವ್ಯಾಲ್ಯೂ ಇರಬೇಕು. ನಿಮ್ಮ ಹಾರ್ಟ್ ಯಾವತ್ತಿದ್ರೂ ಓಪನ್ ಆಗಿರಬೇಕು. ಮೈ ಹಾರ್ಟ್ ಈಸ್ ಓಪನ್ ಫಾರ್ ಆಲ್ ದ ಪಾಸಿಟಿವ್ ಎನರ್ಜೀಸ್ ಅಂತ ನಾವು ಯಾವಾಗಲೂ ಹೇಳ್ಕೊಳ್ತಾ ಇರ್ತೀವಿ. ಆ್ಯಂಡ್ ನೆಗೆಟಿವ್ ಎನರ್ಜೀಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಓಪನ್ ಆಗಿರಬೇಡಿ. ಯಾವತ್ತೂ ಡೋರ್ನ ಕ್ಲೋಸ್ ಮಾಡಿಬಿಡಿ ನೆಗೆಟಿವ್ಸಿಗೆ. ಪಾಸಿಟಿವ್ ಎನರ್ಜಿ ನೀವು ಇಸ್ಕೊಳ್ಳೋದಕ್ಕೆ ಯಾವಾಗಲೂ ನಿಮ್ಮ ಹಾರ್ಟ್ ಓಪನ್ ಆಗಿರಬೇಕು. ಮೈ ಹಾರ್ಟ್ ಈಸ್ ಓಪನ್, ಮೈ ಹಾರ್ಟ್ ಈಸ್ ಓಪನ್. ಈಗ ಮನಿ ಬರುತ್ತೆ. ನಾನು 1 crore ರೂಪೀಸ್ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ನನಗೆ 1 crore ರೂಪೀಸ್ ಯಾರೋ ಒಬ್ಬರು ಕೊಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ನಮ್ಮ ತಂದೆನೇ ನನಗೆ 1 crore ರೂಪೀಸ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ನನಗೆ ನನ್ನ ಅಪ್ಪನ ಹತ್ರ ನಾನು 1 crore ರೂಪೀಸ್ ನನಗೆ ಇಟ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಪ್ಪ, ಬೇಡ ಅಂತೇಳಿ, ನೀನು ಕೊಡೋದು ಬೇಡ ಅಪ್ಪ, ನನಗೆ ಬೇರೆ ಕಡೆಯಿಂದ ಬರಲಿ ಅಂತ ಹೇಳ್ಬಿಟ್ಟು ನಾವು ಅಂತ ಅಂದರೆ ಮತ್ತೆ ಮನಿ ಬ್ಲಾಕೇಜಸ್ ಕ್ರಿಯೇಟ್ ಆಗುತ್ತೆ. ಯೂನಿವರ್ಸ್ ಯಾರಿಂದ ದುಡ್ಡು ಕೊಡಿಸುತ್ತೆ ನಮಗೆ ಗೊತ್ತಿರಲ್ಲ. ಯಾರೇ ದುಡ್ಡು ಕೊಟ್ಟರು ಬೇಡ ಅಂತ ಯಾವತ್ತೂ ಹೇಳಬೇಡಿ. ಅದು ನಾವು ಮನಿಗೆ ಮಾಡೋ ಅವಮಾನ ಆಗುತ್ತೆ. ಆ್ಯಂಡ್ ಟ್ರಾಮನ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಯಾರೇ ದುಡ್ಡು ಕೊಟ್ಟರು ಮೈ ಹಾರ್ಟ್ ಈಸ್ ಓಪನ್, ರಿಸೀವ್ ಮಾಡ್ಕೊಳ್ಳಿ. ಅದು ರಿಸೀವ್ ಮಾಡ್ಕೊಂಡು ಅವರಿಗೊಂದು ಥ್ಯಾಂಕ್ಸ್ನ ಹೇಳಿ. ಇದನ್ನ ಯೂನಿವರ್ಸ್ ಕೊಡಿಸ್ತಾ ಇದೆ. ನೀವು ಒಂದ್ಸತಿ ಯೂನಿವರ್ಸ್ ಹತ್ರ ಕೇಳಿದ್ರಿ ಅಂತ ಅಂದರೆ ಅದು ನಿಮಗೆ ಎಲ್ಲಿಂದ ಬಂದ್ರೂ ಅದು ಕೋಇನ್ಸಿಡೆನ್ಸ್ ಆಗಿರೋದಕ್ಕೆ ಚಾನ್ಸೇ ಇರೋದಿಲ್ಲ. ಅದು ಮಸ್ಟ್ ಆ್ಯಂಡ್ ಶುಡ್ ಯೂನಿವರ್ಸ್ನ ಪ್ಲ್ಯಾನೇ ಆಗಿರುತ್ತೆ. ಬಂದಿರೋದನ್ನ ರಿಸೀವ್ ಮಾಡ್ಕೊಳ್ಳೋದನ್ನ ಫಸ್ಟ್ ಕಲೀರಿ. ಅದಕ್ಕೆ ಹೇಳ್ತೀವಿ ಆಸ್ಕ್, ಬಿಲೀವ್ ಆ್ಯಂಡ್ ರಿಸೀವ್ ಮೆಥಡ್ ಅಂತ. ಫಸ್ಟು ಕೇಳಬೇಕು, ಏನು ಬೇಕು ಕ್ಲಿಯರಾಗಿ ಕೇಳಬೇಕು, ಕ್ಲಿಯರ್ ಇಂಟೆನ್ಷನ್ ಇರಬೇಕು. ಆ್ಯಂಡ್ ನಮಗೆ ಯಾವುದೇ ಥರ ಡೌಟ್ಸ್ ಇರಬಾರ್ದು, ಕನ್ಫ್ಯೂಷನ್ಸ್ ಇರಬಾರ್ದು. ಓಕೆ, ಆಸ್ಕ್, ಬಿಲೀವ್, ನನಗೆ ಬಂದೇ ಬರುತ್ತೆ. ಯಾರಿಂದ ಬರುತ್ತೆ? ಅಪ್ಪನಿಂದ ಬರುತ್ತೋ, ಫ್ರೆಂಡ್ಸಿಂದ ಬರುತ್ತೋ, ಅಥವಾ ನನ್ನ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೋ, ನಮ್ಮ ಆಫೀಸಲ್ಲಿ ಏನೋ ಒಂದು ಬೋನಸ್ ಅಂತ ಹೇಳಿಕೊಡ್ತಾರೋ, ಅಥವಾ ನಮ್ಮ ಹಸ್ಬೆಂಡ್ ಯಾವುದೋ ರೀತಿಯಲ್ಲಿ ಇದು ನಿನಗೋಸ್ಕರ ಅಂತ ಹೇಳಿಬಿಟ್ಟು ಗಿಫ್ಟ್ ಅಂತ ಹೇಳ್ಕೊಡ್ತಾರೋ, ಫ್ರೆಂಡ್ಸ್ ಗಿಫ್ಟ್ ಅಂತ ಹೇಳ್ಕೊಡ್ತಾರೋ, ಏನೋ ರೀತಿಯಲ್ಲಿ ನಮಗೆ ಬರುತ್ತೆ ಒಟ್ಟಲ್ಲಿ. ಸೊ ಬಂದಿರೋದನ್ನು ಆಸ್ಕ್, ಬಿಲೀವ್ ಮಾಡಿರ್ತೀರ ಕೊಡ್ತಾರೆ ಅಂತ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ರೆಡಿಯಾಗಿರಿ. ಮೆಂಟಲಿ ರೆಡಿಯಾಗಿರಿ. ಮೈ ಹಾರ್ಟ್ ಈಸ್ ಓಪನ್ ಅಂತ ಅದನ್ನು ರೆಡಿಯಾಗಿರಿ. ಆಗ ಯಾವುದೇ ಟ್ರಾಮಾಗಳು ಕ್ರಿಯೇಟ್ ಆಗೋದಿಲ್ಲ. ಓಕೆ, ಇದಾದಮೇಲೆ ಇನ್ನೂ ಏನು ಬ್ಲಾಕೇಜಸ್ ಇರುತ್ತೆ ಅಂತ ಅಂದರೆ ಪಾಸ್ಟ್ ಕರ್ಮಾಸ್. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮನಿ ರಿಲೇಟೆಡ್ ಏನೋ ಯಾರಿಗೋ ಮೋಸ ಮಾಡಿರ್ತೀರ, ಅಥವಾ ಈ ಬಿಲೀವ್ಸ್ಗಳನ್ನು ನಂಬ್ಕೊಂಡು ಬಂದಿರ್ತೀರ. ದುಡ್ಡು ಬಂದರೆ ಫಾರ್ ಎಕ್ಸಾಂಪಲ್ ಯಾರೋ ತುಂಬ ಚೆನ್ನಾಗಿರ್ತಾರೆ, ಬಿಫೋರ್ ದುಡ್ಡು ಬರೋಕ್ಕಿಂತ ಮುಂಚೆ ದುಡ್ಡು ಬಂದಮೇಲೆ ಅವ್ರಿಗೇನೋ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಲೈಫಲ್ಲಿ ಏನೋ ಪ್ರಾಬ್ಲಮ್ ಬಂದಿರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಈ ಥರ ಏನೋ ಆಗಿರುತ್ತೆ. ಸೊ ಅದು ನಾನು ಹೇಳಿದೆ ನಿಮಗೆ, ನಮ್ಮ ಬಾಡಿ ಚೇಂಜ್ ಆಗ್ಬೋದು ಯಾವಾಗ ನಮ್ಮ ಜನ್ಮದಲ್ಲಿ
ಶರೀರದಲ್ಲಿ, ಆದರೆ ಆತ್ಮ ಒಂದೇ ಆಗಿರುತ್ತೆ, ಆತ್ಮಕ್ಕೆ ಗೊತ್ತಿರುತ್ತೆ. ಸೊ ಅಲ್ಲಿ ದುಡ್ಡು ಬಂದಿದ್ದಾಗ ಈ ಥರ ಆಯಿತು, ಅಥವಾ ದುಡ್ಡು ಬಂದಾಗ ನಮ್ಮ ಮೇಲೆ ಏನೋ ಒಂದು ಆಪಾದನೆ ಬಂದುಬಿಟ್ಟು ನಮಗೆ ಪೊಲೀಸ್ ಕೇಸ್ ಆಗಿರಬಹುದು, ಅಥವಾ ಕಳ್ಳರು ಬಂದುಬಿಟ್ಟು ಅದನ್ನೆಲ್ಲ ಕದ್ಕೊಂಡು ಹೋಗಿರ್ಬೋದು. ಸೊ ಈ ಥರ ಟ್ರಾಮಾಗಳು ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆ ಟ್ರಾಮಾ ಇರ್ಬೋದು, ಅಥವಾ ನಾವು ಯಾವುದೋ ಕರ್ಮ ಪಾಪಗಳನ್ನ ಮಾಡಿರ್ಬೋದು. ಆ ದುಡ್ಡು ಬಂದಾಗ ನಾವು ಅದನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ದೆ ಕೆಟ್ಟದ್ದಕ್ಕೆ ಯೂಸ್ ಮಾಡ್ಕೊಂಡಿರ್ಬೋದು. ಸೊ ಇದೆಲ್ಲ ನಮ್ಮ ಏನಿದೆ ಸೋಲಲ್ಲಿ ಇರುತ್ತೆ. ಸೊ ಅದು ನಮಗೆ ಏನು ಹೇಳುತ್ತೆ ಅಂದರೆ ದುಡ್ಡು ಬಂತು ಅಂದರೆ ನಿನ್ನ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಈ ಡ್ರಾಮಾನ ಹೀಲ್ ಮಾಡಬೇಕು. ಅದ್ರ ಜೊತೆಗೆ ಕರ್ಮಾಸ್, ಪಾಸ್ಟ್ ಕರ್ಮ ಇರ್ಬೋದು, ಪ್ರೆಸೆಂಟಲ್ಲೇ ದುಡ್ಡು ಬಂದಾಗ ನೀವು ಏನೇನಕ್ಕೋ ಯೂಸ್ ಮಾಡಿಕೊಂಡು, ದುಡ್ಡು ಅಂತ ಅಂದರೆ ಸುಮ್ಮನೆ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್. ಒಂದು ರೂಪಾಯಿ ಇದೆ ಅಲ್ಲ, ನೀವು ಯೂಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ, ದುಡ್ಡು ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾವು ಯೂನಿವರ್ಸು ನೋಡ್ತಾ ಇರುತ್ತೆ, ದುಡ್ಡು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಒಂದು ರೂಪಾಯಿ ಕೂಡ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿ. ದುಡ್ಡು ಬಂದಿರೋ ದುಡ್ಡನ್ನ ಯಾರಿಗೋ ಕಷ್ಟಕ್ಕೆ ಕೊಡಿ. ನಿಮಗೇನೋ ಒಂದು ಖುಷಿಯಾಗೋಂಥ ಒಂದು ವಸ್ತುನ ಪಡ್ಕೊಳ್ಳೋದಕ್ಕೆ ಅದನ್ನು ಯೂಸ್ ಮಾಡಿ. ಅದನ್ನು ಬಿಟ್ಬಿಟ್ಟು ಯಾವುದೋ ಕೆಟ್ಟ ಕೆಲಸಗಳಿಗೆ ಏನು ಹಾಕೋದನ್ನು ಬಿಟ್ಬಿಡಿ. ಕೆಟ್ಟ ಕೆಲಸ ಅಂದರೆ ಆಲ್ಮೋಸ್ಟ್ ಅರ್ಥ ಆಗುತ್ತೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಳಲ್ಲ. ಸೊ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಉದ್ದೇಶಕ್ಕೆ ಇನ್ವೆಸ್ಟ್ ಮಾಡಿ, ಯಾರಿಗಾದರೂ ಹೆಲ್ಪ್ ಮಾಡೋದಕ್ಕಿರ್ಬೋದು. ಆ್ಯಂಡ್ ನೀವು ಪರ್ಚೇಸ್ ಮಾಡಿ, ಗೋಲ್ಡ್ ಪರ್ಚೇಸ್ ಮಾಡಿ, ಕ್ಲಾತ್ ಪರ್ಚೇಸ್ ಮಾಡಿ, ಆ್ಯಂಡ್ ಮೂವಿಗೆ ಹೋಗಿ. ಸೊ ಪ್ರತಿ ಟೈಮಲ್ಲೂ ಮನಿಗೆ ಥ್ಯಾಂಕ್ಸ್ ಹೇಳ್ತಾ ಆ ಕೆಲಸನ ಮಾಡಿ. ಆ್ಯಂಡ್ ಬಟ್ ಅದರಿಂದ ನಿಮಗೆ ಖುಷಿ ಸಿಗುತ್ತೆ. ಸೊ ಅದನ್ನು ನೀವು ಮಾಡಿ, ಏನೂ ತೊಂದರೆ ಇಲ್ಲ, ಅದು ಕೆಟ್ಟ ಕೆಲಸ ಆಗೋದಿಲ್ಲ. ಬಟ್ ಯಾವುದೋ ಲೈಫ್ ಹಾಳು ಮಾಡೋದಕ್ಕಿರ್ಬೋದು, ಆ ಥರದಕ್ಕೆಲ್ಲ ಯೂಸ್ ಮಾಡ್ಕೊಂಬಿಡಿ. ಆ್ಯಂಡ್ ನಿಮಗೆ ಹೆಲ್ತ್ ಇಶ್ಯೂಸ್ ಬರೋವಂಥ ಯಾವ್ಯಾವುದೋ ಹ್ಯಾಬಿಟ್ಸ್ಗಳನ್ನ ಮಾಡೋದಕ್ಕಿರ್ಬೋದು, ಈ ಥರದಕ್ಕೆಲ್ಲ ದುಡ್ಡನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಒಂದು ರೂಪೀಸಿಗೂ ಕೂಡ ರೆಸ್ಪೆಕ್ಟ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ 1 ರೂಪಿ ಅಂತ ಹೇಳಿಬಿಟ್ಟು ಯೂನಿವರ್ಸ್ ನಿಮಗೆ ಪ್ರೊವೈಡ್ ಮಾಡಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಥ್ಯಾಂಕ್ಸ್ ಹೇಳೋದಿರ್ಬೋದು. ಅಥವಾ ಪರ್ಟಿಕ್ಯುಲರ್ ಪರ್ಸನ್ ಈ ದುಡ್ಡನ್ನ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರೆ ಅವರಿಗೇ ಥ್ಯಾಂಕ್ಸ್ ಹೇಳೋವಂಥದ್ದು ಇರ್ಬೋದು. ಆ್ಯಂಡ್ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ನೆನಪಿರಲಿ, ಮನಿ ನಮ್ಮ ಜೊತೆಗೆ, ನಮ್ಮ ಎನರ್ಜಿ ಜೊತೆಗೇ ಮಿಂಗಲ್ ಆಗಬೇಕದು. ಆಗ ಮಾತ್ರ ನಮಗೆ ದುಡ್ಡು ಬರುತ್ತೆ. ಅದಾದಮೇಲೆ ಇನ್ನೇನಪ್ಪ ಅಂತ ಅಂದರೆ, ನಾವು ಅಂದ್ಕೊಳ್ತೀವಿ ಈಗ ಮನಿ ಇರೋದಿಲ್ಲ ನಮ್ಮ ಕೈಯಲ್ಲಿ, ದುಡ್ಡು ಬಂದರೆ ಮಾತ್ರ ನಾನು ಖುಷಿಯಾಗಿರ್ತೀನಿ. ನನಗೀಗ 1 crore ರೂಪೀಸ್ ಬೇಕಪ್ಪ, ಯಾರ್ದೋ ಸಾಲ ತೀರಿಸ್ಬೇಕು, ಅಥವಾ ನಾನೇ ಏನೋ ಪರ್ಚೇಸ್ ಮಾಡಬೇಕು, ಈ 1 crore ರೂಪೀಸ್ ಬಂದರೆ ನಾನು ಖುಷಿಯಾಗಿರ್ತೀನಿ. ಸೊ ನಾನೀಗ ಒಂದು ಕಾರ್ ತಗೋಬೇಕು, ಈ ಕಾರ್ ತಗೊಂಡೆ ಅಂತಂದರೆ ನಾನು ಖುಷಿಯಾಗಿದ್ಬಿಡ್ತೀನಪ್ಪ. ಇಲ್ಲ, ನಾನೊಂದು ಮನೆ ಬೈ ಮಾಡಬೇಕು ಅಂತ ಇರುತ್ತೆ, ಅದೊಂದು ಮನೆ ಬೈ ಮಾಡಿಬಿಟ್ಟೆ ಅಂದರೆ ನನ್ನ ಲೈಫಲ್ಲಿ ಖುಷಿಯಾಗಿರ್ತೀನಪ್ಪ. ಫ್ರೆಂಡ್ಸ್, ಖುಷಿಯಾಗಿರೋದಕ್ಕೆ ಯಾವುದೇ ಒಂದು ಕಾರಣನ ಹುಡುಕಬೇಡಿ. ಅದೊಂದು ಸಿಕ್ಬಿಟ್ರೆ ನಾನು ಖುಷಿಯಾಗಿರ್ತೀನಿ, ಇದೊಂದು ಸಿಕ್ಬಿಟ್ರೆ ನಾನು ಖುಷಿಯಾಗಿರ್ತೀನಿ, ಅವರೊಬ್ಬರು ನನ್ನ ಜೊತೆ ಇದ್ದರೆ ನಾನು ಖುಷಿಯಾಗಿರ್ತೀನಿ. ನೋ, ಖುಷಿ ಅನ್ನೋದು ನಿಮ್ಮ ಒಳಗಡೆ ಇರೋವಂಥದ್ದು. ಓಕೆ, ಅದನ್ನು ಆಚೆ ತಗೊಬಂದು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿ, ಪ್ರೆಸೆಂಟಲ್ಲಿರಿ. ಈಗ ಏನು ನಡೀತಾ ಇದೆ ಅದನ್ನು ನಾನು ಮಾಡಬೇಕು, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಬೇಕು. ಸೊ ಈಗ ನನ್ನ ಹತ್ರ 10 ರೂಪಾಯಿ ಇದೆಯಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. 1 crore ರೂಪೀಸ್ ಬಂದಮೇಲೆ ಆಮೇಲೆ ಥ್ಯಾಂಕ್ಸ್ ಹೇಳಿವಿರಂತೆ, ಮೀನ್ಸ್ ಆಮೇಲೆ ಖುಷಿಯಾಗಿರ್ತಿರೋ ಇಲ್ವಾ, ಆಮೇಲೆ ಥಿಂಕ್ ಮಾಡುವಿರಂತೆ. ಆ್ಯಂಡ್ 1 crore ರೂಪೀಸ್ ನಿಮಗೆ ಬೇಕು ಅಂತಂದರೆ ನೀವು ಈಗಿಂದನೇ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ನಿಮ್ಮ ಹತ್ರ ಇದೆ. 1 crore ರೂಪೀಸ್ ಇದ್ದಾಗ ನೀವು ಏನು ಹ್ಯಾಪಿನೆಸ್ನ ಫೀಲ್ ಮಾಡ್ತಿದ್ರಿ ಅಲ್ವಾ, ಆ ಹ್ಯಾಪಿನೆಸ್ನ ನೀವು ಈಗಲೇ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 1 crore ರೂಪೀಸ್ ಬಂದು ಒಬ್ಬರು ಸಾಲ ತೀರಿಸಿದ ತಕ್ಷಣ ನೀವು ಡ್ಯಾನ್ಸ್ನ ಮಾಡ್ತಿದ್ದೀರಾ, ಸೊ ಸ್ಟಾರ್ಟ್ ಡ್ಯಾನ್ಸಿಂಗ್. ಅಥವಾ ಸಾಂಗ್ನ ಹೇಳ್ತಿದ್ರಾ, ಸೊ ಈಗಲೇ ಸ್ಟಾರ್ಟ್ ಮಾಡಿ ಅದನ್ನ. ಆಲ್ರೆಡಿ ನಿಮ್ಮ ಹತ್ರ 1 crore ರೂಪೀಸ್ ಇದೆ ಅಂದರೆ ನೀವು ಏನು ಮಾಡ್ತಿದ್ರಿ? ನಿಮ್ಮ ಮಮ್ಮಿ ಕಾಲ್ ಮಾಡಿ ಹೇಳ್ತಿದ್ರಾ, ನಿಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಹೇಳ್ತಿದ್ರಾ, ಅಥವಾ ನಿಮ್ಮ ಮಗುಗೆ ಏನೋ ಪರ್ಚೇಸ್ ಮಾಡಿ ಕೊಡ್ತಾ ಇದ್ರಾ, ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೆ ಏನೋ ಕೊಡ್ತಾ ಇದ್ರಾ, ಏನು ಮಾಡ್ತಿದ್ರಿ? ಅದನ್ನು ಆಲ್ರೆಡಿ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಈಗ ಏನೋ ಕೊಡ್ಸೋಕ್ಕೆ ದುಡ್ಡು ಇಲ್ಲ, ಬಟ್ 1 crore ಬಂದಿಲ್ಲ, ಆದರೆ ಬಂದಿದೆ ಅಂತ ನೀವು ಫೀಲ್ ಆಗ್ತಿದ್ದೀರಾ ಅಂತ ಅಂದರೆ ಕೊಡಿಸಿದ್ದೀನಿ. ಅವಾಗ ಅವ್ರು ಯಾವ ಥರ ಫೀಲ್ ಆಗ್ತಿದ್ದಾರೆ, ಅವ್ರು ಯಾವ ಥರ ಹ್ಯಾಪಿನೆಸ್ನ ಫೀಲ್ ಮಾಡ್ತಿದ್ದಾರೆ, ಅದನ್ನು ಫೀಲ್ ಮಾಡಿ. ಸೊ ಅದು ಬಂದೇ ಬರುತ್ತೆ, ನೋ ಡೌಟ್ಸ್ ಎಟ್ ಆಲ್. ಓಕೆ, ಅದು ಬಂದೇ ಬರುತ್ತೆ. ಬಟ್ ಆ ಫೀಲಿಂಗ್ಸಲ್ಲಿ ಇರಬೇಕು, ಆ ವೈಬ್ರೇಷನ್, ಆ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡಬೇಕು ನೀವು. ಆ ಮ್ಯಾಚ್ ಮಾಡಿದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಹಾಗಾದರೆ ಈ ಡ್ರಾಮಾಸ್, ಕರ್ಮಾಸ್ ಇವುಗಳನ್ನೆಲ್ಲ ನಾವು ಹೇಗೆ ಹೀಲ್ ಮಾಡೋದು ಮ್ಯಾಮ್ ಅಂತ ಅಂದರೆ,
ಅದಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಈ ಟ್ರಾಮಾಸು ಕರ್ಮಾಸು ಹಿಂಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. ಕರ್ಮ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಅಂದರೆ ಮನಿ ರಿಲೇಟೆಡು. ಮನಿನ ನಾವು ಕೆಟ್ಟದ್ದಕ್ಕೆ ಯೂಸ್ ಮಾಡಿದಾಗ ಕರ್ಮ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಪಾಸ್ಟ್ ಜನ್ಮದಲ್ಲಿ ನಾವು ಮನಿಗೆ ಯಾವ್ಯಾವ ಥರ ರೆಸ್ಪೆಕ್ಟ್ ಕೊಡದೇ ಇರೋದಿರ್ಬೋದು, ಅಥವಾ ಕೆಟ್ಟದ್ದಕ್ಕೆ ಯೂಸ್ ಮಾಡಿರೋದಿರ್ಬೋದು, ಬೇರೆ ಬೇರೆ ಥರ ಕರ್ಮಗಳು ಕ್ರಿಯೇಟ್ ಆಗಿರುತ್ತೆ. ಆ್ಯಂಡ್ ಆ್ಯನ್ಸಿಸ್ಟರಲ್ ಕರ್ಮಾಸ್ ಅಂತ ಹೇಳ್ತೀವಿ. ನಮ್ಮ ಆ್ಯನ್ಸಿಸ್ಟರ್ಸ್ ದುಡ್ಡನ್ನ ಕೆಟ್ಟದ್ದಕ್ಕೆ ಯೂಸ್ ಮಾಡಿರೋದಿರ್ಬೋದು, ಅಥವಾ ಬೇರೆಯವ್ರ ಲೈಫ್ನ ಹಾಳು ಮಾಡೋದಕ್ಕೆ ಯೂಸ್ ಮಾಡಿರೋದಿರ್ಬೋದು, ಅಥವಾ ಯಾರಿಗೋ ಕಷ್ಟಕ್ಕೆ ದುಡ್ಡನ್ನ ಕೊಡದೇ ಇರೋದಿರ್ಬೋದು, ಅಥವಾ ಯಾರಿಗೋ ಸಾಲನ ರಿಟರ್ನ್ ಮಾಡದೇ ಇರೋದಿರ್ಬೋದು. ದುಡ್ಡಿದ್ರೂ ಕೂಡ ಈ ಥರ ಏನೇನೋ ಇರುತ್ತೆ ಕರ್ಮ ಕ್ರಿಯೇಟ್ ಆಗೋಕ್ಕೆ. ಆ್ಯಂಡ್ ಕರ್ಮ ಅನ್ನೋದು ಪಾಸ್ಟ್ ಕರ್ಮ ಅಂದರೆ ಈಗಿನ ಹಿಂದಿನ ಜನ್ಮದ ಕರ್ಮ ಅಂತ ಆಗಬೇಕು ಅಂತ ಇಲ್ಲ. ಅದು ಎಷ್ಟು ಹಿಂದಿನ ಜನ್ಮದ ಕರ್ಮ ಕೂಡ ಆಗಿರ್ಬೋದು. ಯಾಕೆ ಅಂತಂದರೆ ನಾವು ಅಂದ್ಕೊಂಡ್ಬಿಡ್ತೀವಿ ಹೋದ ಜನ್ಮದ ನಾನೇನು ಪಾಪ ಮಾಡಿದ್ದೆ ಅದು ಇವಾಗ ನಾನು ಅನುಭವಿಸ್ತೀನಿ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ಮನುಷ್ಯನಿಗೆ ಬರೀ 7 ಜನ್ಮ ಕೂಡ ಅಲ್ಲ, ಎಷ್ಟು ಜನ್ಮ ಬೇಕಾದರೂ ಅವ್ನು ಹುಟ್ಬೋದು. ನಾನು ಇದನ್ನು ನಿಮಗೆ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಸೊ ಹಿಂದಿನ ಜನ್ಮದ ಕರ್ಮನೇ ಈ ಜನ್ಮದಲ್ಲೇ ಆ್ಯಕ್ಟಿವೇಟ್ ಆಗಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಯಾವುದೋ 10 ಜನ್ಮದ ಹಿಂದಿನ ಕರ್ಮ ಈ ಜನ್ಮದಲ್ಲಿ ಆ್ಯಕ್ಟಿವೇಟ್ ಆಗ್ಬೋದು. ಸೊ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಹೇಳೋದು, ಯಾವಾಗಲೂ ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆ ದಾರಿಲಿ ಹೋಗಿ, ನಿಮ್ಮ ದಾರಿನ ಏನು ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ, ಏನೇನು ಕರ್ಮಾಸ್ ಇದೆ, ಏನೇನು ಟ್ರಾಮಾಸ್ ಇದೆ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ಹಾಗಾಗಿ ಒಂದು ಲಿಮಿಟಿಂಗ್ ಬಿಲೀವ್ಸ್, ದುಡ್ಡು ಬಂದುಬಿಟ್ರೆ ನಮಗೇನೋ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಅಥವಾ ದುಡ್ಡು ಬಂದುಬಿಟ್ರೆ ಎಲ್ಲರೂ ಹೇಳ್ತಾರೆ ನೋಡೋಳಿಗೆ ಆಟೋಮೆಟಿಕ್ಕಾಗಿ ಇಷ್ಟು ದಿನ ಬಡೋಳಾಗಿದ್ಲು, ಈಗೇನು ಕಾರಲ್ಲಿ ಓಡಾಡ್ತಾಳೆ, ಏನು ಹೊಸ ಮನೆ ತೊಗೊಂಡಿದ್ದಾಳೆ. ಅವರು ಆಡೋ ಮಾತು ನಮ್ಮ ಮನಸ್ಸಿನ ಒಳಗಡೆ ಏನು ಕ್ರಿಯೇಟ್ ಮಾಡ್ಬೋದು, ಒಂಥರ ಡ್ರಾಮಾ. ಅಯ್ಯೋ ದುಡ್ಡು ಬಂದಿದ್ದಕ್ಕೆ ನನಗೆ ಇವರು ಈ ಥರ ಎಲ್ಲ ಹೇಳ್ತಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ಬೋದು. ನೋ, ಯಾವತ್ತು ಆ ಥರದಕ್ಕೆ ಆಪರ್ಚುನಿಟಿ ಕೊಡಬೇಡಿ. ಇವ್ರು ಹೇಳ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಒಳ್ಳೆಯದಾಗಿದೆ, ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿದ್ದಾನೆ ಅಂತ ಅಂದ್ರೇ ಜನ ಏನು ಮಾಡ್ಕೊಳ್ಳೋದು, ಉರ್ಕೊಳ್ಳೋದು ಫ್ರೆಂಡ್ಸ್. ಓಕೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಯಾರೇ ನೆಗೆಟಿವ್ ಆಗಿ ಮಾತಾಡ್ತಿರ್ಲಿ, ಅವ್ರು ನನ್ನ ಹೊಗಳ್ತಾ ಇದ್ದಾರೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಬೇರೆಯವರ ಮಾತಿಗೆ ಯಾವತ್ತೂ ತಲೆ ಕೊಡಬೇಡಿ. ಆ್ಯಂಡ್ ಇದನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋದಕ್ಕೆ ನಾನು ಇನ್ನೊಂದು ಪಾರ್ಟ್ 2ನ ಮಾಡ್ತೀನಿ. ಇಷ್ಟೇ ಅಂತ ಅಲ್ಲ, ಇನ್ನೂ ತುಂಬ ವಿಷಯ ಇದೆ, ನಾನು ಅದನ್ನು ಹೇಳ್ತೀನಿ. ಫಸ್ಟು ನೀವು ಟ್ರಾಮಾಸ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ಬಿಡಬೇಕಾಗತ್ತೆ. ಓಕೆ, ಆ್ಯಂಡ್ ಈಗ ನೀವೇನೋ ಒಂದು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ. ಪರ್ಚೇಸ್ ಮಾಡೋಕ್ಕೆ ಹೋದಾಗ ಆ ಒಂದು ಐಟಮ್ಗೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಜೊತೆ ಡ್ರೆಸ್ ತೊಗೊಳಕ್ಕೆ ಹೋಗ್ತೀರಾ, ಅದಕ್ಕೆ 1000 ರೂಪೀಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಮನಸ್ಸಲ್ಲಿ ಅಯ್ಯೋ 1000 ರೂಪೀಸ್ ಪೇ ಮಾಡಬೇಕಾ ಅಂತ ಹೇಳ್ಬಿಟ್ಟು ಬಂದುಬಿಡತ್ತೆ. ಆಮೇಲೆ ರೈಟ್ ಅಲ್ವಾ? ಆವಾಗ ನೀವು ಆ ಥರ ಅಂದ್ಕೊಳ್ಳೋದ್ರಿಂದ ಮತ್ತೆ ಮೋನಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾ, ಅಲ್ಲಲ್ಲೇ ಕ್ರಿಯೇಟ್ ಮಾಡ್ತಾ ಹೋಗ್ಬಿಡ್ತೀರಾ. ನೋ, 1000 ರೂಪೀಸ್ ಓಕೆ ಕೊಡಿ ಅಂತ ಹೇಳಿಬಿಟ್ಟು 1001 ರೂಪೀಸ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿ. ಅಂದರೆ ನೀವು ಯಾವ ಥರ ಬಿಹೇವ್ ಮಾಡಬೇಕು ಅಂದರೆ, ದುಡ್ಡು ನಿಮ್ಮ ಹತ್ರ ಬರಬೇಕು ಅಂದರೆ, ದುಡ್ಡಿರೋರು ಶ್ರೀಮಂತರು ಯಾವ ಥರ ಬಿಹೇವ್ ಮಾಡ್ತಾರಲ್ವ, ಆ ಥರ ಬಿಹೇವ್ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ನಮ್ಮ ಹತ್ರನೂ ದುಡ್ಡಿದೆ ಅಂತ ಹೇಳಿಬಿಟ್ಟು. ಅಥವಾ 1000 ರೂಪೀಸ್ ಕೊಡೋಲ್ಲಿ ಅವ್ರ ಹತ್ರ ಏನೋ ರಿಕ್ವೆಸ್ಟ್ ಮಾಡ್ತೀರಾ, ಅವರು ಏನು ಮಾಡ್ತಾರೆ ಅದನ್ನ 500 ರೂಪೀಸಿಗೆ ಕೊಡೋದಕ್ಕೆ ಒಪ್ಕೊಳ್ತಾರೆ. ಅಂದರೆ 500 ರೂಪೀಸ್ ಕೊಡ್ತಾ ಹೇಳಿ, ನೀವು ನಾನು 1000 ರೂಪೀಸ್ ಇತ್ತು, 500 ರೂಪೀಸ್ನ ಕೊಡ್ತಾ ಇದ್ದೀನಿ, 500 ರೂಪೀಸ್ನ ಉಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಈ ಸೇವ್ ಮಾಡ್ತಾ ಇರೋದು ಇನ್ವೆಸ್ಟ್ ಮಾಡೋದಕ್ಕೇನೆ ಅಂತ. ನಾನು ಸೇವ್ ಇಲ್ಲ ಅಂತಂದರೆ ನಾವೇನು ಅನ್ಕೊತೀವಿ, ಕಷ್ಟ ಕಾಲಕ್ಕೆ ನನಗೆ ದುಡ್ಡು ಬೇಕು, ಅದಕ್ಕೆ ನಾನು ಸೇವ್ ಮಾಡ್ತೀನಿ, ನನಗೆ ಹೆಲ್ತ್ ಇಶ್ಯೂಸ್ ಬಂದರೆ ಬೇಕಾಗುತ್ತೆ, ಅದಕ್ಕೆ ನಾನು ಸೇವ್ ಮಾಡ್ತೀನಿ ಅಂದರೆ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಡ್ರಾಮಾನ. ನನ್ನ ಹತ್ರ ದುಡ್ಡು ಇರಲ್ಲ ಆವಾಗ, ಅದಕ್ಕೋಸ್ಕರ ನಾನು ಸೇವ್ ಮಾಡ್ತೀನಿ ಅಂತನೋ. ಇದರಿಂದ ಮತ್ತೆ ಮನಿ ಬ್ಲಾಕೇಜಸ್ ಆಗುತ್ತೆ. ಹಾಗಾಗಿ ನೀವು ಈ ಸೇವ್ ಮಾಡ್ತಾ ಇದ್ದೀರಾ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದನ್ನ ಇನ್ವೆಸ್ಟ್ ಮಾಡೋದಕ್ಕೇನೆ ನಾನು ಸೇವ್ ಮಾಡ್ತಾ ಇದ್ದೀನಿ, ಇನ್ನೊಂದೇನೋ ಒಂದು ಪರ್ಚೇಸ್ ಮಾಡೋದಕ್ಕೇನೆ ನಾನು ಅದನ್ನು ಸೇವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ನಿಮ್ಮ ಮನಸ್ಸಿಗೆ ಹೇಳೋದ್ರಿಂದ ಯಾವುದೇ ರೀತಿ ಡ್ರಾಮಾ ಕ್ರಿಯೇಟ್ ಆಗಲ್ಲ, ಯಾವುದೇ ರೀತಿ ಬ್ಲಾಕೇಜಸ್ ಕೂಡ ಕ್ರಿಯೇಟ್ ಆಗೋದಿಲ್ಲ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ.
ಅದಾದಮೇಲೆ ಇದೆಲ್ಲ ತುಂಬ ಈಸಿ ಅಂತ ಅಂದ್ಕೊಂಬಿಡ್ಬೇಡಿ, ಯಾಕೆಂದರೆ ನಾವು ಒಂದು ವೇದಲ್ಲಿ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ನಮ್ಮ ಮೈಂಡ್ ಯಾವಾಗಿದ್ರೂ ಈ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಯಾವಾಗ ನಾವೆಷ್ಟೇ ವೀಡಿಯೋಸ್ ನೋಡಲಿ, ನಾವೆಷ್ಟೇ ಅಂದ್ಕೊಳ್ಳಿ, ಒಂದು ಸಿಚುವೇಶನ್ ಬಂದಿದ ತಕ್ಷಣ ನಾವೇನು ಮಾಡ್ತೀವಿ, ಸಡನ್ನಾಗಿ ಓ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಷ್ಟೆಲ್ಲ ಮಾಡ್ತೀರಾ, ಬಟ್ ಮತ್ತೆ ಮನೆಗೆ ಬಂದು ಅಯ್ಯೋ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅಂದ್ಕೊಂಡ್ಬಿಡ್ತೀರಾ. ನೆವರ್, ಅದನ್ನು ಮಾಡಬೇಡಿ. ಒಂದು ಕೆಲಸ ಆಯ್ತಾ, ಅದಕ್ಕೆ ಅಲ್ಲಿಗೆ ಲೆಟ್ಕೋ. ಈಗ ಡ್ರೆಸ್ ತೊಗೊಳಕ್ಕೆ ಹೋಗಿದ್ರಿ, 500ಗೆ ಡ್ರೆಸ್ ತೊಗೊತೀರಾ, ಇನ್ನು 500ನ ನೀವು ಸೇವ್ ಮಾಡ್ತಾ ಇದ್ದೀರಾ. ಯಾವುದಕ್ಕೆ? ಇನ್ವೆಸ್ಟ್ ಮಾಡೋದಕ್ಕೇನೆ, ಕಷ್ಟಕ್ಕಲ್ಲ. ಸೊ ನಿಮ್ಮ ಹತ್ರ ದುಡ್ಡಿದೆ, ಕಷ್ಟಕ್ಕೂ ದುಡ್ಡಿದೆ, ಇದನ್ನು ಕೂಡ ಇನ್ವೆಸ್ಟ್ ಮಾಡೋದಕ್ಕೇನೆ ನೀವು ಸೇವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಏನು ಮಾಡಬೇಕು, ಮನೆಗೆ ಬಂದಮೇಲೆ ಅಲ್ಲಿಗೆ ಅದನ್ನು ಲೆಟ್ ಗೋ ಮಾಡಬೇಕು. ಸೊ ಮನೆಗೆ ಬಂದಮೇಲೆ ವಾವ್, ಈ ಡ್ರೆಸ್ ಎಷ್ಟು ಚೆನ್ನಾಗಿದೆ, ಇದಕ್ಕೆ ನಾನು 500 ರೂಪೀಸ್ ಕೊಟ್ಟೆ, ಇದು ವರ್ದಿ ಆಗಿದೆ. ಆ 500 ರೂಪೀಸ್ಗೆ ಥ್ಯಾಂಕ್ ಯು ಸೋ ಮಚ್ 500 ರೂಪೀಸ್, ನೀನಿರೋದಕ್ಕೋಸ್ಕರ ನಾನಿವತ್ತು ಈ ಡ್ರೆಸ್ನ ಪರ್ಚೇಸ್ ಮಾಡೋಕ್ಕಾಯಿತು ಅಂತ ಹೇಳಿ ಬರೀರಿ. ಪ್ರತಿಯೊಂದೂ ಬರಿಬೇಕು. 50 ರೂಪೀಸ್ ಖರ್ಚು ಮಾಡಿ, 50 ಪೈಸಾ ಖರ್ಚು ಮಾಡಿ ನೀವು ಬರೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮನಿ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೀವು ಯಾರಿಗಾದರೂ ಅಮೌಂಟ್ ಕೊಡೋದಿದೆ ಅಂತ ಅಂದರೆ, ಸೊ ನಾನು ಅವರಿಗೆ 2000 ರೂಪೀಸ್ ಅವರಿಗೆ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ 2000 ರೂಪೀಸ್ ಅಂತ ಹೇಳಿ ಬರೆದ್ಬಿಟ್ಟು ಯಾರಿಗೆ ಕೊಡೋದಿದೆ, ಸೊ ನಾನು ಅವರಿಗೆ ಈ ಅಮೌಂಟ್ನ ರಿಟರ್ನ್ ಮಾಡ್ತಾ ಇದ್ದೀನಿ. ಅವರು ತುಂಬ ಹ್ಯಾಪಿಯಾಗಿದ್ದಾರೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ಗ್ರೋ ಆಗ್ತಾ ಇದ್ದೀನಿ, ಅವರು ಗ್ರೋ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬರೀರಿ. ಆ್ಯಂಡ್ ಮಿರಾಕಲ್ಸ್ನ ನೋಡ್ತಾ ಹೋಗಿ. ಆ್ಯಂಡ್ ನಿಮಗೆ ಬರಬೇಕಾಗಿರೋ ದುಡ್ಡು ಅಷ್ಟೇ, ಇಂಥವ್ರು ಥ್ಯಾಂಕ್ ಯು ಸೋ ಮಚ್ ಫಾರ್ 4000 ರೂಪೀಸ್ ಅಂತ ಹೇಳಿ ಬರೆದ್ಬಿಟ್ಟು, ಅಥವಾ ಐ ಆಮ್ ಟ್ರೂಲಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ 2000 ರೂಪೀಸ್ ಪರ್ಟಿಕ್ಯುಲರ್ ಪರ್ಸನಿಂದ ನಿನಗೆ ಅಮೌಂಟ್ ರಿಟರ್ನ್ ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಬರೀರಿ. ಸೊ ಈ ಬರೆಯೋದಿದೆ ಅಲ್ಲ, ಇದು ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೆಥಡ್ ಆಗಿರುತ್ತೆ. ಆ್ಯಂಡ್ ವಿಜುವಲೈಸೇಷನ್, ಏನೇ ಬರೆದ್ರು ಬರ್ತಾದ್ಮೇಲೆ ಅದನ್ನು ನೋಡಿ ವಿಜುವಲೈಸ್ ಮಾಡಿ. ವಿಜುವಲೈಸ್ ಮಾಡಿದಾಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಅವ್ರಿಗೆ 2000 ರೂಪೀಸ್ನ ರಿಟರ್ನ್ ಮಾಡಿದೆ ಅಂದಾಗ ಡ್ಯಾನ್ಸ್ ಮಾಡ್ತಿದ್ರಾ, ಡ್ಯಾನ್ಸ್ ಸ್ಟಾರ್ಟ್ ಮಾಡಿ. ಸಾಂಗ್ ಹೇಳ್ತಿದ್ರಾ, ಸಾಂಗ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಹ್ಯಾಪಿನೆಸ್ನ ಹೆಂಗೆ ಫೀಲ್ ಮಾಡ್ತಿದ್ರಿ, ಹೋಗಿ ದೇವ್ರಿಗೊಂದು ದೀಪ ಹಚ್ತಿದ್ರಾ, ದೀಪ ಹಚ್ಚಿ. ಇವಾಗಲೇ ಆಲ್ರೆಡಿ ಆಗಿದೆ ಅಂತ ಹೇಳ್ಕೊಂಬಿಟ್ಟು ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ರಾ, ಪ್ರೇ ಮಾಡಿ ಇವಾಗಲೇ. ಆ್ಯಂಡ್ ಮುನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಎನಿ ಟೈಮ್ ಥ್ಯಾಂಕ್ಸ್ ಮುನಿಗೆ ಹೇಳ್ತಾನೆ ಇರಿ. ಆ್ಯಂಡ್ ನಿಮ್ಮ ಎನರ್ಜಿಗೂ ಥ್ಯಾಂಕ್ಸ್ ಹೇಳಿ. ಆ ಒಂದು 2000 ಅರ್ನ್ ಮಾಡೋದಕ್ಕೆ ನಿಮ್ಮ ಎನರ್ಜಿ ಕೂಡ ನಿಮಗೆ ಹೆಲ್ಪ್ ಮಾಡಿರುತ್ತೆ, ನಿಮ್ಮ ಬಾಡಿ ಕೂಡ ನಿಮ್ಗೆ ಹೆಲ್ಪ್ ಮಾಡಿರುತ್ತೆ. ಆ್ಯಂಡ್ ಈ ಥರ ಮೈಂಡ್ ಸೆಟ್ಗೆ ಬರೋದಕ್ಕೆ ನಿಮಗೆ ಏನೇನು ಹೆಲ್ಪ್ ಆಯಿತು ಅದೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ. ಹೇಳ್ತಾ ಇದ್ದೀನಲ್ಲ, ಕಂಪ್ಲೈನ್ ಲೆಸ್ ಗ್ರ್ಯಾಟಿಟ್ಯೂಡ್ ಮೋರ್ ಅಂತ ಈ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಆಟೋಮೆಟಿಕ್ಕಾಗಿ ಟ್ರಾಮಾಸ್ನ ನೀವು ಕಮ್ಮಿ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಟ್ರಾಮಾಸ್ನ ಕ್ರಿಯೇಟ್ ಮಾಡೋದನ್ನು ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನು ಕರ್ಮಾಸ್ನ ಹೀಲ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ಹೇಳ್ತೀನಿ. ಹಾಗೆ ಅಥವಾ ಟ್ರಾಮಾಸ್ನೂ ಅಷ್ಟೇ ಹೀಲ್ ಮಾಡೋದು ಯಾವ ಥರ ಅನ್ನೋದನ್ನು ಪಾರ್ಟ್ 2ಅಲ್ಲಿ ಹೇಳ್ತೀನಿ. ಹಾಗೆ ಈಗ ಇದರಲ್ಲಿ ನಿಮಗೆ ಗೊತ್ತಾಯಿತು ಅಂತ ಅನಿಸುತ್ತೆ, ಡ್ರಾಮಾನ ಯಾವ ಥರ ಕ್ರಿಯೇಟ್ ಮಾಡಬಾರ್ದು. ಆ್ಯಂಡ್ ಕರ್ಮ ದುಡ್ಡು ಬಂದಾಗ ನಮಗೆ ಯಾವುದೇ ಥರ ಈಗ ಪ್ರೆಸೆಂಟ್ ನಾವು ಕರ್ಮನ ಹೇಗೆ ಕ್ರಿಯೇಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದಕ್ಕೇ ಯೂಸ್ ಮಾಡಿ, ಒಳ್ಳೆ ರೀತಿಯೇ ಯೋಚನೆ ಮಾಡಿ. ನನಗೆ ದುಡ್ಡು ಬಂತು ಅಂದಿದ ತಕ್ಷಣ ಈಗೋ ಯಾವತ್ತೂ ಬರಬಾರ್ದು. ಈಗೋ ಎಲ್ಲಿ ಬರುತ್ತೋ ಅಲ್ಲಿ ಯಾವ ಮ್ಯಾನಿಫೆಸ್ಟೇಷನ್ ಕೂಡ ವರ್ಕ್ ಆಗಲ್ಲ. ಸೊ ಯಾವಾಗಲೂ ಗ್ರೇಟ್ಫುಲ್ ಆಗಿರಿ, ಥ್ಯಾಂಕ್ಫುಲ್ ಆಗಿರಿ ಅಷ್ಟೇ. ದಟ್ ಈಸ್ ಎನ್ನಫ್. ಓಕೆ, ಇದಿಷ್ಟನ್ನು ನೀವು ಫಾಲೋ ಮಾಡಿ. ಇನ್ನೂ ತುಂಬಾ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ದೊಡ್ಡ ಕಾನ್ಸೆಪ್ಟು. ಅದರಲ್ಲೂ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಟಾಪಿಕ್ ಅಂತ ನಾವು ಮಾತಾಡೋಕ್ಕೆ ಬಂದಾಗ ಅದು ತುಂಬ ಇನ್ನೂ ದೊಡ್ಡ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಮೈಂಡ್ ಏನಿದೆ, ಮೈಂಡಲ್ಲಿ ಯಾವಾಗಲೂ ಮಿಲಿಯನರ್ ಮೈಂಡ್ ಸೆಟ್ನ ಹೊಂದಿರಿ. ಅವ್ರೇನು ಮಾಡ್ತಾರೆ, 2 ರೂಪೀಸ್ ಆಟೋದಲ್ಲಿ ಹೋಗ್ಬೇಕಾದ್ರೆ ಅವರು 28 ರೂಪೀಸ್ ಹೇಳ್ತಾರೆ, ನೀವು 30 ರೂಪೀಸ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅವರು 30 ರೂಪೀಸ್ ಚೈನ್ನ ಇಸ್ಕೊಳ್ಳೋದಿಲ್ಲ. ಅಂದರೆ ನಿಮ್ಮ ಬಿಹೇವಿಯರ್ ಕೂಡ ಹಾಗೇ ಇರಬೇಕು. ಸೊ ಹಾಗಿತ್ತು ಅಂತ ಅಂದಾಗ ಮಾತ್ರ ಬರೀ ದುಡ್ಡನ್ನ ಇಸ್ಕೊಳ್ದಿದ್ದ ತಕ್ಷಣ ಆಗೋದಿಲ್ಲ. ಸೊ ನಿಮ್ಮ ಮೈಂಡ್ಸೆಟ್ ಕೂಡ ಹಾಗೆ ಇರಬೇಕು. ಬಿಲಿಯನರ್ ಮೈಂಡ್ ಸೆಟ್ ಥರ ನೀವು ಬಿಹೇವ್ ಮಾಡಿ, ಆಟೋಮೆಟಿಕ್ಕಾಗಿ ದುಡ್ಡು ನಿಮ್ಮ ಕಡೆ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಗೈಡಿಂಗ್ ಮೀ.
ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ಸ್. ಅರ್ಪುಸ್ ಮಿರಾಕಲ್ಸ್ ಎಸ್ ಮಿರಾಕಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಎಲ್ಲರಿಗೂ ದುಡ್ಡು ಬರಲಿ, ದುಡ್ಡನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮೈ ಹಾರ್ಟ್ ಈಸ್ ಓಪನ್ ಅಂತ ಹೇಳಿಬಿಟ್ಟು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಓಪನ್ ಆಗಿರಿ. ಯಾವಾಗಲೂ ಪಾಸಿಟಿವ್ ಥಿಂಗ್ಸ್ಗೆ, ಪಾಸಿಟಿವ್ ವೈಬ್ಸ್ಗೆ, ಪಾಸಿಟಿವ್ ಪರ್ಸನ್ಸ್ಗೆ ಆ್ಯಂಡ್ ಪಾಸಿಟಿವ್ ಆಗಿ ನಮ್ಮ ಸುತ್ತ ಇರೋ ಏಂಜಲ್ಸ್, ಗೈಡ್ಸ್, ಹೈಯರ್ ಸೆಲ್ಫ್ಸ್, ದೇವ್ರು ಇರ್ಬೋದು, ಗುರು ಇರ್ಬೋದು, ಅವ್ರು ಕೊಡೋ ಸೈನ್ಸ್ಗೆ, ಅವ್ರು ಕೊಡೋ ಇಂಟ್ಯೂಷನ್ಸ್ಗೆ ಯಾವಾಗಲೂ ನಿಮ್ಮ ಹಾರ್ಟ್ ಓಪನ್ ಆಗಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ. ಬಟ್ ಈ ಕಾನ್ಸೆಪ್ಟ್ ಎಂಡ್ ಆಗಿಲ್ಲ, ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.